ಮೇ 10ರ ನಂತರ ನಿಮ್ಮ ಜೀವನ ಈ ತರ ಇರೋದಿಲ್ಲ. ಈ ದಿನ ನಿಮ್ಮ ಭಾಗ್ಯ ಬದಲಿಸುವ ದಿನ. ಶನಿದೇವ ನಿಮ್ಮನ್ನು ಪರೀಕ್ಷೆ ಮಾಡಿದ್ರೂ ಈಗ ಫಲ ಕೊಡ್ತಾರೆ. ನೀವು ಎದುರಿಸಿದ ಕಷ್ಟಕ್ಕೆ ಇದೀಗ ಉತ್ತರ ಸಿಗುತ್ತದೆ. ಹೌದು. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ರಾಶಿ ಭವಿಷ್ಯ ಚಾನೆಲ್ಗೆ. ಈ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಮೇ 10ರ ನಂತರ ನಡೆಯುವ ಜೀವನದ ದೊಡ್ಡ ಬದಲಾವಣೆಗಳ ಬಗ್ಗೆ ವಿವರಿಸಲಾಗಿದೆ. ಇದು ಒಂದು ಜ್ಯೋತಿಷ್ಯ ಆಧಾರಿತ ವಿವರಣೆ ಮತ್ತು ಪ್ರೇರಣಾದಾಯಕವಾದ ಕತೆ. ನಿಮ್ಮ ರಾಶಿ ಫಲಿತಾಂಶ ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹೊಸ ವೀಕ್ಷಕರು ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಮರಿದಿರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಮಕರ ರಾಶಿಯವರೇ, ನೀವು ಎಷ್ಟು ಕಷ್ಟ ಅನುಭವಿಸಿದ್ದೀರೋ ಅದರ ಅಂತ್ಯ ತುಂಬಾ ಹತ್ತಿರವಿದೆ. ಅದುವೇ ಮೇ 10ನೇ ತಾರೀಕು. ಹೌದು, ಈ ದಿನದ ನಂತರ ನಿಮ್ಮ ಜೀವನ ಹಿಂದಿನಂತೆ ಇರೋದಿಲ್ಲ. ನಿಮ್ಮ ಜೀವನ ಸುಖಕರವಾಗುತ್ತದೆ, ನಿಮ್ಮ ಕಷ್ಟ ತೀರುತ್ತದೆ, ನಿಮಗೆ ಹೆಚ್ಚಿನ ಹಣದ ಹರಿವು ಬರುತ್ತದೆ. ಹಾಗೆ ನಿಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರೆ ಅದು ಸಹ ಹೋಗುತ್ತೆ. ಒಂದೊಂದಾಗಿ ನಾವು ನೋಡೋಣ. ಹೌದು, ಇದು ಸಾಮಾನ್ಯ ದಿನ ಅಲ್ಲ. ಮೇ 10ನೇ ತಾರೀಕು ಒಂದು ವಿಶೇಷ ದಿನವಾಗಿದೆ. ಈ ವಿಶೇಷ ದಿನ ನೀವು ಎಷ್ಟು ಎಚ್ಚರವಿದ್ದರೂ ಸಾಲುವುದಿಲ್ಲ. ಅದಕ್ಕಾಗಿ ನೀವು ಮೈಯೆಲ್ಲ ಜಾಗೃತಿಯಿಂದ ಇದ್ದು ಕಣ್ಣಲ್ಲಿ ನೋಡಿಕೊಂಡು ಇರಬೇಕು ನೀವು. ಮತ್ತು ಅವತ್ತಿನ ದಿನ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಎಲ್ಲ ಸಮಸ್ಯೆಗಳ ಮೂಲ ಏನಿದೆ ಅದು ಸರಿಪಡಿಸುತ್ತದೆ. ಹೌದು, ನಿಮಗೆ ಇರುವಂತಹ ದುಡ್ಡಿನ ಫಿನಾನ್ಷಿಯಲ್ ಕಷ್ಟ ಏನಿದೆ ಅದು ನಿಮಗೆ ತೀರುವ ಸಂಬಂಧವಿರುತ್ತದೆ. ಹಾಗೆ ನಿಮ್ಮ ಸಂಗಾತಿ ಅಥವಾ ರಿಲೇಶನ್ಶಿಪ್ ಸ್ಟೇಟಸ್ ಅನ್ನೋದೇನಿದೆ, ಅಕ್ಕ ತಮ್ಮ, ಅಣ್ಣ ತಮ್ಮ, ನಿಮ್ಮ ಸಂಬಂಧಗಳಲ್ಲಿ ಇವೆಲ್ಲ ನಿಮ್ಮ ತೊಂದರೆಗಳು ನಾಶವಾಗುತ್ತದೆ. ನಿಮಗೆ ಇರುವಂತಹ ಒತ್ತಡ, ಮೆಂಟಲ್ ಸ್ಟ್ರೆಸ್ ಏನಿದೆ, ಇಷ್ಟು ದಿನ ನೀವು ಅನುಭವಿಸುತ್ತಿರೋ ಕಷ್ಟ, ಅದರ ನೋವು, ದುಃಖ, ಅಳು ಎಲ್ಲವೂ ನಿಮಗೆ ಖಂಡಿತ ಮಾಯವಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ ನಿಮಗೆ ಪರೀಕ್ಷೆಯ ಕಾಲ. ಹೌದು, ಇದು ಪರೀಕ್ಷೆಯ ಕಾಲ ನಿಮಗೆ. ಅದಕ್ಕೋಸ್ಕರ ಶನಿದೇವ ನಿಮಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಮ್ಮ ಕರ್ಮದ ಫಲವನ್ನು ನೀವು ಅನುಭವಿಸುತ್ತಿದ್ದೀರಾ. ಶನಿದೇವ ಎಂದರೆ ಕರ್ಮದ ದೇವರು. ನಿಮ್ಮ ಕರ್ಮದ ಫಲವನ್ನು ನೀವು ಅನುಭವಿಸುತ್ತಿದ್ದೀರಾ. ಅದಕ್ಕಾಗಿ ಇದು ನಿಮ್ಮ ಪರೀಕ್ಷೆಯ ಕಾಲ. ಪರೀಕ್ಷೆ ಎಷ್ಟು ಕಷ್ಟ ಇದೆಯೋ ನಿಮಗೆ ಅಷ್ಟೇ ಉತ್ತಮ ಫಲಿತಾಂಶ ನಿಮಗೆ ಖಂಡಿತ ದೇವರು ಕೊಡ್ತಾರೆ. ಅದಕ್ಕಾಗಿ ನೀವು ಕಾಯಬೇಕು. ಹೌದು, ಹಾಗಾದರೆ ಎಲ್ಲಿಯವರೆಗೂ ನಿಮಗೆ ಈ ಕಷ್ಟ ಅಂತ ಅಂದರೆ ಮೇ 10ನೇವರೆಗೂ. ಮೇ 10ರಿಂದ ಶನಿದೇವರ ಸ್ಥಿತಿ ಬದಲಾವಣೆ ಆಗುತ್ತದೆ, ಗ್ರಹಗಳ ಬದಲಾವಣೆ ಆಗುತ್ತಾ ಇದೆ. ಅದಕ್ಕಾಗಿ ಶನಿದೇವ ನಿಮಗೆ ಕೊಟ್ಟಂತ ಕಷ್ಟ ನೀವು ಯಶಸ್ವಿಯಾಗಿ ಮುಂದೆ ಬರುತ್ತೀರಿ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ನಿಮಗೆ ಮೇ 10ರ ನಂತರ ಒಳ್ಳೆಯ ಫಲ ಸಿಗುತ್ತದೆ, ಒಳ್ಳೆಯದೇ ಆಗುತ್ತದೆ. ಹಾಗೆ ನಿಮಗೆ ಜೀವನದಲ್ಲಿ ಒಂದು ಪಾಸಿಟಿವ್ ಸೂಚನೆಗಳು ಸಿಗುತ್ತದೆ. ಪಾಸಿಟಿವ್ ಸೂಚನೆ ಅಂದ್ರೆ ಯಾವ ತರ? ಹೌದು, ನಿಮಗೆ ಇಷ್ಟು ದಿನ ಕೆಲಸ ಸಿಗದಿಲ್ದಿದ್ದು ನಿಮಗೆ ಕೆಲಸ ಹುಡುಕಿಕೊಂಡು ಬರುತ್ತೆ. ಒಂದಲ್ಲ ಎರಡಲ್ಲ 4-5 ಅವಕಾಶಗಳು ಬರುತ್ತದೆ. ನೀವು ಇಷ್ಟಪಟ್ಟಂತಹ ಕೆಲಸ, ಎಲ್ಲಿ ಕೆಲಸ ಮಾಡಬೇಕು, ನನಗಿಷ್ಟೇ ಸಂಬಳ ಬರಬೇಕು ಅನ್ನೋದು ನಿಮ್ಮ ಯೋಚನೆ ಇದೆ ಅಲ್ವಾ, ಅದೆಲ್ಲ ಖಂಡಿತ ನಿಮಗೆ ಸಿಗುತ್ತದೆ. ಹಾಗೆ ಕೆಲಸ ಮಾಡುತ್ತಿರುವವರಿಗೆ ಅಭಿವೃದ್ಧಿ ಆಗಬೇಕು, ನನಗೆ ಪ್ರಮೋಷನ್ ಸಿಗಬೇಕು ಅನ್ನುವವರಿಗೆ ಪ್ರಮೋಷನ್ ಸಿಗುತ್ತೆ. ಮತ್ತೆ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಅಲ್ಲಿ ಹೊಸ ಡೀಲ್ ಸಿಗುತ್ತೆ, ಹೊಸ ಆರ್ಡರ್ ಸಿಗುತ್ತೆ, ನಿಮಗೆ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಇವೆಲ್ಲ ನಿಮಗೆ ಕೆರಿಯರ್ ರಿಲೇಟೆಡ್, ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದ್ದು. ಹಣ, ಜಾಬ್ ಬಂದ್ರೆ ನಿಮಗೆ ಹಣವೂ ಬರುತ್ತೆ. ಹಾಗಾಗಿ ಹಣದ ಹರಿವು ಹೆಚ್ಚಾಗುತ್ತೆ, ತುಂಬಿ ಹಣ ಬರುತ್ತೆ. ಹಳೆಯ ಸಾಲ ಕಡಿಮೆ ಆಗುತ್ತದೆ. ಹೌದು, ನೀವು ತೆಗೆದುಕೊಂಡಂತಹ ಸಾಲ ಕಡಿಮೆ ಆಗುತ್ತೆ. ಹಾಗೆ ನೀವು ಸಾಲ ಕೊಟ್ಟವರು ನಿಮಗೆ ವಾಪಸ್ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ನೀವು ಮತ್ತೆ ಹೋಗಿರ್ತೀರ ಅವ್ರಿಗೆ ಸಾಲ ಕೊಟ್ಟು, ಅವರೇ ನೆನ್ಪು ಮಾಡ್ಕೊಂಡು ನಿಮಗೆ, ನೀವು ನನಗೆ ಸಾಲ ಕೊಟ್ಟಿದ್ರಿ, ನನಗೆ ಇದರಿಂದ ಉಪಯೋಗ ಆಯ್ತು, ನಿಮ್ಗೆ ಒಳ್ಳೇದಾಗ್ಲಿ ಎಂದು ಹರಿಸಿ ನಿಮ್ಗೆ ಸಾಲವನ್ನು ವಾಪಸ್ ತೀರಿಸ್ತಾರೆ. ಮತ್ತೆ ಹೊಸ ಅವಕಾಶಗಳು ನಿಮಗೆ ದೊರೆಯುತ್ತದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ, ಶಾಂತಿ ಇರುತ್ತದೆ, ಸಂತೋಷ ಇರುತ್ತದೆ. ಹೌದು, ಹೊಸ ಸಂತೋಷ ಇರುತ್ತೆ ಮನೆಯಲ್ಲಿ.
ಏನೋ ಒಂಥರ ಶಾಂತಿ ಇರುತ್ತೆ. ನಿಮ್ಮಲ್ಲಿ ಇರುವಂತಹ ತಪ್ಪಾರ್ಥ ಮಾಡ್ಕೊಂಡಿರುವವರು ಸಹ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂತಾರೆ. ನಿಮ್ಮಲ್ಲಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕಡಿಮೆ ಆಗುತ್ತದೆ. ಇವೆಲ್ಲ ನಿಮಗೆ ಒಳ್ಳೆಯದೇ ಆಗ್ತಿರುವಾಗ ನಿಮ್ಮ ಆರೋಗ್ಯ ಖಂಡಿತ ಸುಧಾರಣೆ ಆಗುತ್ತದೆ. ಇದರಿಂದ ನಿಮಗೆ ಮನಸ್ಸಿನಲ್ಲಿ ಶಾಂತಿ ದೊರೆಯುತ್ತದೆ ಮತ್ತು ಜೀವನದಲ್ಲಿ ನಡೆಸಲು ನಿಮಗೆ ಉತ್ಸಾಹ ಬರುತ್ತದೆ. ಎನರ್ಜಿ ಏನ್ ಬೇಕು ಅದು ನಿಮಗೆ ಉಕ್ಕಿ ಉಕ್ಕಿ ಬರುತ್ತೆ, ಎನರ್ಜಿ ಬರುತ್ತೆ. ಆದರೆ ನೀವು ಏನನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ನಿಮ್ಮ ಈಗೋ ಏನಿದೆ, ನಾನೇ ಎಲ್ಲ ಅನ್ನೋ ಈಗೋನ ನೀವು ಬಿಡಬೇಕು. ಯಾರಾದರೂ ನಿಮ್ಮ ಹತ್ರ ಬಂದು ಆಯ್ತು ಇಷ್ಟು ದಿನ ಆಗಿದ್ದೆಲ್ಲ ಮರೆತು ನಾವಿನ್ನು ಒಳ್ಳೇದಾಗಿ ಇರೋಣ ಅಂತ ಅಂದ್ರೆ ಅವಾಗ್ಲೂ ನೀವು ಈಗೋ ತೋರಿಸ್ಬೇಡಿ. ದಯವಿಟ್ಟು ಆಯ್ತು ಅಂತ ಒಪ್ಕೊಂಡು ಅವರನ್ನು ಮನ್ನಿಸಿ ಕ್ಷಮಿಸಿ ನೀವು ಮುಂದೆ ನಡೆಯಬೇಕು. ನೀವು ಎಷ್ಟು ವಿನಯವಾಗಿ ಇರುತ್ತೀರೋ ಅಷ್ಟು ಮೇಲೆ ಹೋಗುತ್ತೀರಾ. ಹಾಗೆ ತಪ್ಪು ನಿರ್ಧಾರವನ್ನು ಮಾಡಬೇಡಿ. ದಯವಿಟ್ಟು ಒಂದು ತಪ್ಪು ನಿರ್ಧಾರ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುವಂತಹ ಚಾನ್ಸಸ್ ಇದೆ. ಅದಕ್ಕೆ ತಪ್ಪು ನಿರ್ಧಾರ ಮಾಡಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ತುಂಬಾ ಯೋಚನೆ ಮಾಡಿ ಅಳೆದು ತೂಗು ಮಾಡಿ ನೀವು ತೆಗೆದುಕೊಳ್ಳಬೇಕು. ಅದಕ್ಕೆಲ್ಲ ಏನ್ ಮುಖ್ಯ ಅಂತ ಅಂದ್ರೆ ಹೌದು, ನಿಮಗೆ ಪೇಷನ್ಸ್ ಇರಬೇಕು, ಸಹನೆ ಇರಬೇಕು. ಎಷ್ಟು ಪೇಷನ್ಸ್ ಆಗಿ ನೀವು ಕಾಯ್ತಿರೋ ಅದಾಗ್ಲಿ ಅಂತ ಅಷ್ಟು ನಿಮಗೆ ಒಳ್ಳೇದು ಆಗುತ್ತೆ. ಹೌದು ಮಕರ ರಾಶಿಯವರೇ, ನೀವು ಇಷ್ಟು ದಿನ ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಹೌದು, ಅರ್ಥ ಮಾಡ್ಕೋತೀನಿ, ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಶನಿದೇವ ನಿಮ್ಮನ್ನು ಕಷ್ಟಪಡಿಸ್ತಾ ಇದ್ದಾನೆ, ಪರೀಕ್ಷೆಗೆ ಉಡ್ಡಿದ್ದಾನೆ. ಅದೆಲ್ಲ ನಿಮಗೆ ಕಳಿಯುತ್ತೆ. ಮತ್ತೆ ನಿಮ್ಮ ಜೀವನದಲ್ಲಿ ಒಂದು ತಿರುವು ಬರುತ್ತೆ. ಈ ತಿರುವಿನಿಂದ ನಿಮಗೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ನಿಮ್ಮ ಯಶಸ್ಸಿಗೆ ನೀವು ಕಷ್ಟಪಡಬೇಕು. ಯಾವಾಗಲೂ ಅಷ್ಟೇ, ನೀವು ಎಷ್ಟು ಕಷ್ಟಪಡುತ್ತೀರೋ ದೇವರು ಅದಕ್ಕೆ ಸಹಾಯ ಮಾಡ್ತಾರೆ. ನೀವು ಕೂತಿದ್ದಲ್ಲೇ ಕೂತು ಆಗ್ಲಿ ಅಂತಂದ್ರೆ ಖಂಡಿತ ಯಾವುದು ಆಗೋದಿಲ್ಲ. ಅದಕ್ಕೆ ನಿಮ್ಮ ಪ್ರಯತ್ನನೂ ಇರಬೇಕು. ನೀವು ಪ್ರಯತ್ನ ಮಾಡಿದ್ರೆ ಆ ದೈವವೂ ನಿಮಗೆ ಕೈ ಜೋಡಿಸ್ತಾರೆ. ಹೌದು ಸ್ನೇಹಿತರೆ, ಶನಿದೇವ ತುಂಬಾ ಪವರ್ಫುಲ್ ದೇವರು, ಕರ್ಮದ ದೇವರು. ಅದಕ್ಕಾಗಿ ಅವನನ್ನು ಆರಾಧಿಸಿ ಮತ್ತು ಶನಿವಾರ ದೀಪವನ್ನು ಹಚ್ಚಿ ಶನಿದೇವರ ದೇವಾಲಯಕ್ಕೆ ಹೋಗಿ ದೀಪವನ್ನು ಹಚ್ಚಿ ದಾನವನ್ನು ಮಾಡಿ. ಮೇ 10 ನಿಮ್ಮ ಜೀವನದ ಹೊಸ ಅಧ್ಯಾಯವಾಗಿದೆ. ಇದನ್ನು ನಂಬಿಕೆ ಇಟ್ಟು ಮುಂದೆ ಸಾಗಿ ಜೀವನದಲ್ಲಿ. ಹೌದು ಸ್ನೇಹಿತರೆ, ಮಕರ ರಾಶಿಯವರೇ, ನಿಮಗೆ ಒಳ್ಳೇದಾಗ್ಲಿ ಎಂದು ನಾನು ಹಾರೈಸ್ತೀನಿ. ಸಮಸ್ತ ಮಕರ ರಾಶಿಯವರಿಗೆ ಒಳ್ಳೇದಾಗ್ಲಿ. ಜೈ ಶನಿದೇವ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಾನು ಮಕರ ರಾಶಿ ಅಂದಾದರೂ ನೀವು ಕಮೆಂಟ್ ಮಾಡಿ. ನಿಮ್ಮ ಕಷ್ಟದಲ್ಲಿ ಎಲ್ಲರೂ ಇದ್ದೇವೆ, ಒಬ್ಬರಿಗೊಬ್ಬರು ಸಹಾಯ ಮಾಡೋಣ. ನಿಮಗೆ ಒಳ್ಳೇದಾಗ್ಲಿ, ಶನಿದೇವ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.